ಬಲವಾದ ಮನುಷ್ಯನಾಗುವುದು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸತತ ಪ್ರಯತ್ನ ಮತ್ತು ಶಿಸ್ತಿನ ಮೂಲಕ ಸಾಧಿಸಲಾಗುತ್ತದೆ. ಎರಡನ್ನೂ ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ಮಾರ್ಗದರ್ಶಿ ಇಲ್ಲಿದೆ. 1. ದೈಹಿಕ ಸಾಮರ್ಥ್ಯದ ತರಬೇತಿ. ಪ್ರತಿರೋಧ ತರಬೇತ. ವ್ಯಾಯಾಮಗಳು, ಪುಷ್ಅಪ್ಗಳು, ಪುಲ್ ಅಪ್ಗಳು, ಸ್ಕ್ವಾಟ್ಗಳಂತಹವು ಸೇರಿವೆ. ತೂಕ ಅಥವಾ ಪ್ರತಿರೋಧವನ್ನು ಕ್ರಮೇಣ ಹೆಚ್ಚಿಸುವ ಮೂಲಕ ಮೂಲಭೂತ ಮತ್ತು ಪ್ರಗತಿಯೊಂದಿಗೆ ಪ್ರಾರಂಭಿಸಿ. ಸ್ಥಿರತೆ. ವಾರಕ್ಕೆ ಕನಿಷ್ಠ 3-5 ಬಾರಿ ತರಬೇತಿ ನೀಡಿ ಚೇತರಿಕೆಗೆ ಸಮಯವನ್ನು ನೀಡುತ್ತದೆ. ಎಲ್ಲಾ ಪ್ರಮುಖ ಸ್ನಾಯು ಗುಂಪುಗಳನ್ನು ಗುರಿಯಾಗಿಸುವ ರಚನಾತ್ಮಕ ದಿನಚರಿಯನ್ನು ಅನುಸರಿಸಿ. ಪೋಷಣೆ. ಪ್ರೋಟೀನ್, ಆರೋಗ್ಯಕರ ಕೊಬ್ಬುಗಳು ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸಿ. ಪ್ರೋಟೀನ್ ಸ್ನಾಯುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ, ಆದರೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸಿ. ಪ್ರೋಟೀನ್ ಸ್ನಾಯುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ, ಆದರೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಶಕ್ತಿಯನ್ನು ನೀಡುತ್ತದೆ. ವಿಶ್ರಾಂತಿ ಮತ್ತು ಚೇತರಿಕೆ. ನಿಮ್ಮ ಸ್ನಾಯುಗಳಿಗೆ ಚೇತರಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ. ಆದ್ದರಿಂದ ನಿದ್ರೆಗೆ ಆದ್ಯತೆ ನೀಡಿ, ರಾತ್ರಿ 7-9 ಗಂಟೆಗಳು, ಮತ್ತು ನಿಮ್ಮ ದಿನಚರಿಯಲ್ಲಿ ವಿಶ್ರಾಂತಿ ದಿನಗಳನ್ನು ಸೇರಿಸಿ. 2. ಮಾನಸಿಕ ಸಾಮರ್ಥ್ಯ. ಸ್ಪಷ್ಟ ಗುರಿಗಳನ್ನು ಹೊಂದಿಸಿ. ಬಲಶಾಲಿಯಾಗಿರುವುದು ನಿಮಗೆ ಅರ್ಥವೇನು ಎಂಬುದನ್ನು ಗುರುತಿಸಿ ಮತ್ತು ವಾಸ್ತವಿಕ